ಹೇ ಗೈಸ್, ಗುಡ್ ಮಾರ್ನಿಂಗ್. ಬೆಳಗಿನ ಶುಭೋದಯ ಎಲ್ರಿಗೂ ಕೂಡ. ಇವತ್ತಿನ ಒಂದು ವ್ಲಾಗ್ ಆಗಿರುತ್ತೆ, ಮಂಗಳವಾರದ ವ್ಲಾಗು. 24ನೇ ತಾರೀಕು. ಈ ವ್ಲಾಗ್ ಬಂದು ನಾಳೆ 25ನೇ ತಾರೀಕು ನಾನು ಅಪ್ಲೋಡ್ ಮಾಡ್ತೀನಿ. ಇವತ್ತು ತುಂಬ ಲೇಸಿ ಡೇ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಏಕೆ ಅಂತ ಅಂದರೆ ನೆನ್ನೆ ಅಂತೂ ಸಿಕ್ಕಾಪಟ್ಟೆ ವರ್ಕೌಟ್ ಇತ್ತು ಜಿಮ್ಮಲ್ಲಿ. ಅದರಲ್ಲೂ ಚೆಸ್ಟ್ ವರ್ಕೌಟ್ ಮಾಡಿಸಿದ್ರು. ಹಂಗಾಗಿ ಸಿಕ್ಕಾಪಟ್ಟೆ ಅಂದರೆ ನನಗೆ ಫೀವರ್ ಬಂದುಬಿಟ್ಟಿದೆ ಸಿಕ್ಕಾಪಟ್ಟೆ, ಜೊತೆಗೆ ಬಾಡಿ ಪೇಯ್ನ್ ಇದೆ. ಸೊ ಹಂಗಾಗಿ ನಾನು ಮಾರ್ನಿಂಗ್ ಎದ್ದೊಳೋಕ್ಕೆ ಆಗ್ತಿರಲಿಲ್ಲ. ಆದರೂ ನನ್ನ ಮಗಳು ಎದ್ದೊಳೋಕ್ಕೂ ಮುಂಚೆ ನಾನು ಎದ್ದು ಅವಳಿಗೆ ಹಾಲು ಕಾಯೋಕ್ಕಿಟ್ಟು ನಾನು ಸ್ವಲ್ಪ ಗ್ರೀನ್ ಟೀ ಎಲ್ಲ ರೆಡಿ ಮಾಡಿಕೊಂಡೆ. ಯಾಕೆ ಅಂತ ಅಂದರೆ ನಾನು ಇವಾಗ ಅವಳ ಜೊತೆಗೆ ಮಲ್ಕೊಂಬಿಟ್ರೆ ಅವಳು ಬೆಳಿಗ್ಗೆ ಎದ್ದಿದ ತಕ್ಷಣ ಮಮ್ಮಿ ಹೊಟ್ಟೆ ಹಸಿವು ಅಂತಾಳೆ. ಅವಳಿಗೆ ಎದ್ದಿದ ತಕ್ಷಣ ಏನು ಕೊಡಬೇಕು ಅನ್ನೋದು ಗೊತ್ತಾಗ್ತಿರಲ್ಲ. ಫುಲ್ ನನಗೂ ನಿದ್ರೆ ಇರುತ್ತಲ್ಲ, ಹಾಗಾಗಿ ಸೊ ಅವಳು ಎದ್ದೊಳಕ್ಕೂ ಮುಂಚೆ ಒಂದು 10 ಮಿನಿಟ್ಸ್ ಸ್ವಲ್ಪ ಬೇಗ ಎದ್ಬಿಟ್ಟು ಎಲ್ಲ ಪ್ರಿಪೇರ್ ಮಾಡಿಬಿಡ್ತೀನಿ. ಬೆಳಗ್ಗೆಗೆ ಬ್ರೇಕ್ಫಾಸ್ಟ್ ನಾನು ಹೆಸರು ಕಾಳು ಮೊಳಕೆ ಕಟ್ಟಿದ್ದೆ. ಸೊ ಅದನ್ನು ಹಾಕ್ಬಿಟ್ಟು ನಾನು ದೋಸೆ ಮಾಡ್ತಾಯಿದ್ದೀನಿ. ಗೋಧಿ ಹಿಟ್ಟು, ರಾಗಿ ಹಿಟ್ಟು, ಸಿರಿಧಾನ್ಯದ ಹಿಟ್ಟು ಮತ್ತು ಸ್ವಲ್ಪ ರವೆ ಹಾಕ್ಬಿಟ್ಟು ನಾನು ಗ್ರೈಂಡ್ ಮಾಡ್ಕೊಳ್ತೀನಿ. ಜೊತೆಗೆ ಉಪ್ಪು ಮತ್ತು ನೀರು ಹಾಕ್ಬಿಟ್ಟು, ಏಕೆ ಅಂತಂದರೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ನೀವೆಲ್ಲ ಹೇಗೆ ಗೋಧಿ ಹಿಟ್ಟಿಂದು ದೋಸೆ ಮಾಡ್ತೀರಾ, ಗೋಧಿ ದೋಸೆ ಸೇಮ್ ಆ್ಯಸ್ ಇಟ್ ಈಸ್. ಮತ್ತು ನಾನು ಸ್ವಲ್ಪ ಹೆಸರು ಕಾಳು ಆ್ಯಡ್ ಮಾಡ್ಕೊಂಡಿರ್ತೀನಿ, ಅಂದರೆ ಮೊಳಕೆ ಕಟ್ಟಿದ್ದು. ಸೊ ಅದು ಮಾಡ್ಕೊಳ್ಳೋದ್ರಿಂದ ಹೆವಿ ಟೇಸ್ಟ್ ಇರುತ್ತೆ, ಜೊತೆಗೆ ಪ್ರೋಟೀನ್ ಸಿಗುತ್ತೆ. ಹಾಗಾಗಿ ಸೊ ನನ್ನ ಮಗಳಿಗೆ ಬಾದಾಮ್ ಪೌಡ್ರ್ ಹಾಕಿ ಹಾಲು ಹಾಕ್ಬಿಟ್ಟು ಅವಳಿಗೆ ಇವಾಗ ನಾನು ಎಲ್ಲ ಪ್ರತಿಯೊಂದು ಬೆಳಗ್ಗೆ ಎದ್ದ ತಕ್ಷಣ ಹೀಗೆ ಕೊಟ್ಬಿಡ್ತೀನಿ. ಅವಳ ಪಾಡಿಗೆ ಹಾಲು ಮತ್ತು ಬ್ರೆಡ್ ಎಲ್ಲ ತಿನ್ಕೊತಾಳೆ. ಸೊ ಬ್ರೆಡ್ನ ನಾನು ಲೈಟಾಗಿ ಬಟರ್ ಹಾಕ್ಬಿಟ್ಟು ಫ್ರೈ ಮಾಡಿದ್ದೆ ಇವತ್ತು. ಅಂದರೆ ಡೈಲಿ ಮಾಡ್ತೀನಿ, ಕೆಲವೊಂದೊಂದು ಸಲ ಇಂಟ್ರೆಸ್ಟ್ ಇದ್ದರೆ, ಕೆಲವೊಂದೊಂದು ಸಲ ಇಂಟ್ರೆಸ್ಟ್ ಇಲ್ಲ ಅಂದರೆ, ಆ ಥರ ಮೂಡ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನಾನು ಕೂಡ ಇಂಟ್ರೆಸ್ಟೇ ಇರಲಿಲ್ಲ, ಆದರೂ ಗ್ರೀನ್ ಟೀನ ಕುಡಿತಾ ಇದ್ದೀನಿ. ನನ್ನ ಮಗಳಿಗೆ ಹಾಲು ಕುಡಿಸೋಣ ಅಂತೇಳಿ ಹಾಲು ಕುಡಿಸ್ತಾ ಇದ್ದೆ. ಸ್ವಲ್ಪ ಸುಡ್ತಾಯಿತ್ತು, ಅದಕ್ಕೆ ನನಗೆ ಹೇಳ್ತಿದ್ಲು, ಮಮ್ಮಿ ಹಿಂಗಲ್ಲ ಮಮ್ಮಿ, ಇದಕ್ಕೆ ಸ್ವಲ್ಪ ತಣ್ಣೀರು ಹಾಕಿ ಕೆಳಗಡೆ, ಆಗ ತಣ್ಣಗಾಗು ಆಮೇಲೆ ಕುಡಿ ಅಂತ ಹೇಳ್ತಿದ್ಲು. ಅವಳಿಗೆ ಇನ್ನೂ ಕ್ಲೀನಾಗಿ ಸ್ಪಷ್ಟವಾಗಿ ಮಾತಾಡೋಕ್ಕೆ ಬರಲ್ಲ, ಆದರೂ ಮುದ್ದಾಗಿ ಮಾತಾಡ್ತಿದ್ಲು. ಅದು ನೆನೆಸ್ಕೊಂಡ್ರೆ ತುಂಬ ಖುಷಿ ಆಗ್ತಿತ್ತು. ಹಾಗಾಗಿ ಅವಳಿಗೆ ಹಗ್ ಮಾಡಿ ಕಿಸ್ ಮಾಡ್ತಿದ್ದೆ. ಜೊತೆಗೆ ಹೇಳ್ತಾಯಿದ್ಲು, ಹಾಯ್ ಮಾಡಲಾ ಅಂತ. ಬೇಡ ಮಗಳೇ, ಯಾವಾಗಲೂ ಹಾಯ್ ಹಾಯ್ ಅಂತಿರಬಾರ್ದು, ಚೆನ್ನಾಗಿ ಅನಿಸಲ್ಲ ಅಂತೆಲ್ಲ ಹೇಳಿದ್ವಿ. ಆಯಿತು ಮಮ್ಮಿ, ಓಕೆ ಮಮ್ಮಿ ಅಂತಿದ್ಲು. ಹಾಲು ಕುಡಿಯೋಕ್ಕೆ ಬೆಳಗ್ಗೆನೇ ಎದ್ದು ಬೇಡ ಅಂತ ಹಠ ಮಾಡ್ತಿದ್ಲು. ಅವಳಿಗೆ ನಾನು ಬೈಯೋಕ್ಕೂ ಆಗಲ್ಲ, ನನಗೇನೋ ಜ್ವರ ಇದೆ, ಪೇಯ್ನ್ ಇದೆ ಅಂತೇಳಿ. ಸೊ ಅವಳನ್ನ ನಾನು ತುಂಬ ಕೇರ್ ಮಾಡ್ತೀನಿ. ಬೆಳಗ್ಗೆ ಎದ್ದ ತಕ್ಷಣ ಇಲ್ಲ, ಬೆಳಗ್ಗೆ ಎದ್ದು ಮುದ್ದಾಗಿ ಹೇಳಿದರೆ ಅವಳು ಫುಲ್ ಡೇ ಹಾಗೆ ಇರ್ತಾಳೆ, ಇಲ್ಲಾಂದರೆ ಕೋಪದಲ್ಲೇ ಆಗೋಗ್ಬಿಟ್ಟಿರ್ತಾಳೆ ಅವಳ ಮೈಂಡ್ ಸೆಟ್ ಅಂತ ಅಂದ್ಬಿಟ್ಟು. ಅವಳಿಗೆ ಏನೇ ನನಗೆ ತೊಂದರೆ ಇದ್ದರೂ ಅವಳನ್ನ ಕೂಲಾಗಿ ಹ್ಯಾಂಡಲ್ ಮಾಡ್ತೀನಿ ಮಾರ್ನಿಂಗ್ ಎದ್ದು. ಇವಳಿಗೆ ಅಂತಲ್ಲ, ಎಲ್ಲ ಮಕ್ಳಿಗೂ ಹಾಗೆ ಮಾಡಬೇಕು. ಸೊ ಹಾಗೆ ಗೈಸ್, ಇನ್ನೊಂದು ಹೇಳಬೇಕು ಅಂತಂದರೆ, ಅವಳಿಗೆ 24th ನೆಕ್ಸ್ಟ್ ಮಂತ್ 2nd ತನಕ ಅವಳಿಗೆ ರಜೆ ಕೊಟ್ಟಿದ್ದಾರೆ. ಸೊ ಹಂಗಾಗಿ ಇಷ್ಟು ದಿನ ನಾನು ಮಾರ್ನಿಂಗ್ ಅವಳು ಸ್ಕೂಲ್ಗೆ ಹೋದಾಗ ಜಿಮ್ಗೆ ಹೋಗ್ತಿದ್ದೆ. ಬಟ್ ಈಗ ಹಂಗಾಗ್ತಿಲ್ಲ. ಅವಳು ಈವ್ನಿಂಗ್ ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಾಳೆ, ಆ ಟೈಮಲ್ಲಿ ನಾನು ಜಿಮ್ಗೆ ಹೋಗ್ತೀನಿ. ಸೊ ಈ ಥರ ಟೈಮ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಬೆಳಗ್ಗೆ ಎದ್ದು ಗ್ರೀನ್ ಟೀ ಎಲ್ಲ ಕುಡಿದೆ. ಬಟ್ ಅದು ಕುಡಿದು ಒಂದು 1/2 hour ಆಗಿತ್ತು. ಇವಾಗ ನಾನು ಜ್ಯೂಸ್ ಮಾಡ್ಕೊಳ್ಳೋಣ, ಜ್ಯೂಸ್ ಮಾಡೋಕ್ಕೂ ಇಂಟ್ರೆಸ್ಟ್ ಇರಲಿಲ್ಲ, ಆದ್ರೂ ಕುಡಿಲೇಬೇಕು, ತಿನ್ನಲೇಬೇಕು, ಮತ್ತು ಜಿಮ್ಗೆ ಹೋಗಲೇಬೇಕಲ್ಲ. ಹಾಗಾಗಿ ನಮ್ಮ ಬಾಡಿ ನಾವು ಒಳ್ಳೆ ಆರೋಗ್ಯವಾಗಿ ಇಟ್ಕೊಂಡ್ರೆ ತಾನೇ ನಾವು ಸ್ವಲ್ಪ ದಿನ ಇರೋಕ್ಕೆ ಸಾಧ್ಯ ಅಂತೇಳಿ ಎಲ್ಲ ಥರದ ಜ್ಯೂಸ್ಗಳನ್ನ ಮಾಡ್ಕೊಳ್ತಾ ಇರ್ತೀನಿ ದಿನ. ಅಂದರೆ ಅದರಲ್ಲೂ ABC ಜ್ಯೂಸನ್ನ ಜಾಸ್ತಿ ಮಾಡ್ಕೊಳ್ತೀನಿ, ದಿನ ಮಾಡ್ಕೊಳ್ತೀನಿ. ಸೊ ಹಂಗಾಗಿ ಜ್ಯೂಸ್ ಮಾಡಿಕೊಂಡು ಕುಡಿಯೋಣ ಅಂತೇಳಿ ಇವಾಗ ಕೂತೆ. ನನ್ನ ಮಗಳೂ ಕೂಡ ನೋಡ್ತಾ ಇದ್ಲು. ಜೊತೆಗೆ ಗೌರಿ ಆಂಟಿ ಬರ್ತಾರೆ ಅಂತ ನಾನು ಕೂಡ ವೆಯ್ಟ್ ಮಾಡ್ತಿದ್ದೀನಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.